ಜೀವನದಲ್ಲಿ ಇವೆರಡರಿಂದ ಪ್ರೇರಿತರಾಗಿರುತ್ತೇವೆ. ಸುಖ ಅಥವಾ ಆನಂದ. ಇದೊಂದು ದೊಡ್ಡ ಸ್ಟ್ರಗಲ್. ನನ್ನ ಮುಂದೆ ಚಾಯ್ಸ್ ಇದೆ. ದೇರ್ ಇಸ್ ಎ ಚಾಯ್ಸ್ ಬಿಫೋರ್ ಮೀ. ಐದರ್ ಐ ಕ್ಯಾನ್ ಟೇಕ್ ಡಿಲೈಟ್ ಇನ್ ಮೈ ಫ್ಲೆಶ್ ಆರ್ ಐ ಕ್ಯಾನ್ ಟೇಕ್ ಡಿಲೈಟ್ ಇನ್ ಮೈ ಸ್ಪಿರಿಟ್. ಆತ್ಮದ ಆನಂದವು ನಿಮ್ಮನ್ನು ಕ್ರಿಸ್ತನಿಗಾಗಿ ಬದುಕುವಂತೆ ಮಾಡುತ್ತದೆ, ಆದರೆ ಶರೀರದ ಸುಖವು ನಿಮ್ಮನ್ನು ನಿಮಗಾಗಿ ಬದುಕುವಂತೆ ಮಾಡುತ್ತದೆ. ಒಂದು ವಿಷಯ ಅಂತೂ 100% ನೀವು ರೆಡ್ಡಿಂಕಲ್ಲಿ ಮಾರ್ಕ್ ಮಾಡಿ ಆದರೂ ಬರ್ಕೊಂಡು ಇಟ್ಕೊಳ್ಳಿ. ಎಲ್ಲಿಯವರೆಗೆ ನಾವು ಶರೀರ ಸ್ವಭಾವದಲ್ಲಿ ಇರ್ತೀವೋ ಅಥವಾ ವಾಟ್ ಎವರ್ ಯು ಡೂ ಇನ್ ಫ್ಲೆಶ್ ಯು ಕ್ಯಾನಾಟ್ ಪ್ಲೀಸ್ ಗಾಡ್. ಈವನ್ ಇಫ್ ಯು ಸ್ಯಾಕ್ರಿಫೈಸ್ ಯುವರ್ ಓನ್ ಲೈಫ್ ಇನ್ ದ ಫ್ಲೆಶ್ ಯು ಕ್ಯಾನಾಟ್ ಪ್ಲೀಸ್ ಗಾಡ್. ಆದರೆ ಸಮಸ್ಯೆ ಏನೆಂದರೆ, ನಾವು ಧರ್ಮೋಪದೇಶಗಳನ್ನು ಅಥವಾ ದೇವರ ವಾಕ್ಯವನ್ನು ಕೇಳಿದಾಗ ನಮ್ಮ ಇಚ್ಛಾಶಕ್ತಿಯಿಂದ ಶರೀರ ಸ್ವಭಾವವನ್ನು ಜಯಿಸಲು ಪ್ರಯತ್ನಿಸುತ್ತೇವೆ. ನಮ್ಮಿಂದ ಆಗಲ್ಲ. ಯು ಕೆನಾಟ್. ಸಿನ್ ಇಸ್ ಮೋರ್ ಪವರ್ಫುಲ್ ದ್ಯಾನ್ ಯು. ನೆನ್ಪಿಟ್ಕೊಳ್ಳಿ, ಸಿನ್ ಇನ್ ಯು ಇಸ್ ಮೋರ್ ಪವರ್ಫುಲ್ ದ್ಯಾನ್ ಯು. ಅದಕ್ಕೇನೆ ದೇವ್ರು ಹೇಳ್ತಾರೆ, ಯು ಮಸ್ಟ್ ಮಾಸ್ಟರ್ ಇಟ್. ಯು ಮಸ್ಟ್ ಮಾಸ್ಟರ್ ಇಟ್. ದೇವ್ರು ಹೇಳ್ತಾ ಇಲ್ಲ ಯು ಸಪ್ರೆಸ್ ಇಟ್ ಅಂತ ಹೇಳ್ತಾ ಇಲ್ಲ, ಯು ಮಾಸ್ಟರ್. ನೀನು ಅದನ್ನು ಜಯಿಸಬೇಕು, ನೀನು ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಲಿಲ್ಲ. ನೀನು ಅದನ್ನು ನಿಯಂತ್ರಿಸಬೇಕು ಅಂತ ಹೇಳಲಿಲ್ಲ. ನೀನು ಅದನ್ನು ನಿಯಂತ್ರಿಸೋಕ್ಕಾಗೋದಿಲ್ಲ. ನಿಯಂತ್ರಣ ಮಾಡಿ ಪ್ರಯೋಜನ ಇಲ್ಲ. ನಿಯಂತ್ರಣ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಇದು ಇಲ್ಲಿ ಇರುತ್ತೆ, ಇದನ್ನ ಹೀಗೆ ಅದನ್ನು ಇಲ್ಲಿ ಇಟ್ಕೊಂಡಿರ್ತೀಯ ಅಷ್ಟೇನೆ. ಎಷ್ಟು ತನಕ ಹಿಂಗೆ ಒತ್ತಿ ಇಟ್ಕೊಂಡಿರ್ತೀಯ? ಫಾಸ್ಟಿಂಗ್ ಪ್ರೇಯರ್ ಎಫೆಕ್ಟ್ ಎಷ್ಟು ದಿನ ಇರ್ಬೋದು? ಫಾಸ್ಟಿಂಗ್ ಪ್ರೇಯರ್ ಮುಗಿಯೋ ತನಕ ಅಷ್ಟೇ. ನಮ್ದೆಲ್ಲ ಅಷ್ಟೇ ಇರೋದು. ನಿಮ್ದೊಂದು 3 ದಿನ ಇರ್ಬೋದು. ಫಾಸ್ಟಿಂಗ್ ಪ್ರೇಯರ್ ಮುಗಿತಿದ್ದಂಗ್ಲೇ ಔಟ್ ಆಯಿತು, ಸ್ಪ್ರಿಂಗ್ ಹೊರಗೆ ಮೇಲೆ ಬಂತು ಅಷ್ಟೇ. ಪಾಪವು ನಿಮ್ಮ ಶರೀರ ಸ್ವಭಾವವನ್ನು ಚೆನ್ನಾಗಿ ತಿಳಿದಿದೆ. ಅದು ಪಾಪ ಮಾಡಲು ನಿಮ್ಮ ಶರೀರವನ್ನು ಬಳಸುತ್ತದೆ. ಎವ್ರಿ ಡೇ ವಿ ಆರ್ ಫೀಡಿಂಗ್ ಆರ್ ಫ್ಲೆಶ್. ವಿ ಆರ್ ಫೀಡಿಂಗ್ ಆರ್ ಫ್ಲೆಶ್. ಸ್ಪಿರಿಟ್ನ ಮೈಂಡೇ ಮಾಡ್ತಾ ಇಲ್ಲ. ಯೇಸು ಸ್ವಾಮಿ ಹೇಳಿದ ಮಾತಿದೆಯಲ್ವಾ, ಅದರಲ್ಲಿ ಆ ಕಡೆ ಈ ಕಡೆ ತೆಗೆದಾಕಕ್ಕೆ ಏನೂ ಇಲ್ಲ. ಇಕ್ಕಟ್ಟಾದ ದಾರಿ, ವಿಶಾಲವಾದ ದಾರಿ. ವಿಶಾಲವಾದ ದಾರಿ ಕೆಲವರೇ ಆರಿಸ್ಕೊಳ್ಳೋದು. ಎಲ್ಲರೂ ಆರಿಸ್ಕೊಳ್ತಾರೆ ಅಂತ ಅವರೆಲ್ಲೂ ಹೇಳಲಿಲ್ಲ. ಯಾರು ಬೇಕಾದ್ರೂ ಆರಿಸ್ಕೋಬಹುದು. ಇಟ್ ಈಸ್ ಯುವರ್ ಚಾಯ್ಸ್. ಇಟ್ ಈಸ್ ಅಪ್ ಟು ಯು. ಫೋರ್ಸ್ಫುಲಿ ಯಾರಿಗೂ ನೀನು ಇಕ್ಕಟ್ಟಾದ ದಾರಿಲಿ ಬಾ 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 ಅಂತ ಕರೆದ್ರೆ ಯಾರು ಬರಲ್ಲ. ಆಯ್ಕೆ ಮಾಡ್ಕೋಬೇಕು. ಈ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಈ ಬೋಧನೆಗಳು ಸಹಾಯ ಮಾಡುತ್ತೆ. ದಿಸ್ ಟೀಚಿಂಗ್ಸ್ ಆರ್ ಪ್ರೀಚಿಂಗ್ಸ್ ಆಫ್ ಗಾಡ್ಸ್ ವರ್ಡ್ will help us to choose that narrow way. ಶರೀರಕ್ಕೇನು ಸಾಲ್ಗಾರಲ್ಲ. ವಿ ಹ್ಯಾವ್ ನಥಿಂಗ್ ಟು ಡೂ ವಿತ್ ಫ್ಲೆಶ್. ನಮ್ಗೇನು ಏನು ಕೊಡ್ಲಿಕ್ಕಿಲ್ಲ ಶರೀರಕ್ಕೆ. ಶರೀರದ ಜೊತೆಗೆ ನಾವು ಬಿಸ್ನೆಸ್ ಇಟ್ಕೊಂಡಿಲ್ಲ. ಶರೀರ ಇದೆ, ವಿ ಹ್ಯಾವ್ ನಥಿಂಗ್, ನೋ ಬಿಸ್ನೆಸ್ ವಿತ್ ಅವರ್. ನಮ್ಮ ಬಿಸ್ನೆಸ್ ಏನಿದ್ರು ಸ್ಪಿರಿಟ್ ಜೊತೆ. ಬಟ್ ವಿ ಆರ್ ಡೆಟೆಸ್ಟ್ ಟು ಗಾಡ್ ಇನ್ ಕ್ರೈಸ್ಟ್. ನಮ್ಮ ಸಾಲ ಏನಿದ್ರು ಆತ್ಮಕ್ಕೆ ತೀರಿಸೋದಿದೆ, ಶರೀರಕ್ಕೆ ಏನು ತೀರಿಸಲಿಕ್ಕಿಲ್ಲ. ಬಿಕಾಸ್ ಇಟ್ ಈಸ್ ನೈಲ್ಡ್ ಟು ದ ಕ್ರಾಸ್, ಇಟ್ ಈಸ್ ಡೆಡ್. ಅದು ಸತ್ತಾಗಿದೆ. ಹೇಗೆ ನಾವು ಪ್ಲೀಸ್ ಮಾಡಬೇಕು ದೇವ್ರನ್ನ ಅಂದರೆ, ಇದೇ ರೋಮ 6:11 ವಾಕ್ಯ ಹೇಳುತ್ತೆ, ಕನ್ಸಿಡರ್, ಪರಿಗಣಿಸಿರಿ. ಪರಿಗಣಿಸಿರಿ. ನೀವು ಸತ್ತು ಹೋಗ್ಬಿಟ್ಟಿದ್ದೀರಿ ಅಂತ ಪರಿಗಣಿಸಿರಿ. ಯುವರ್ ಫ್ಲೆಶ್ ಇಸ್ ಕ್ರೂಸಿಫೈಡ್ ಇನ್ ಕ್ರೈಸ್ಟ್ ಥ್ರೂ ಕ್ರೈಸ್ಟ್ ಅಂತ ಪರಿಗಣಿಸಿರಿ. ಕ್ರಿಸ್ತನ ಮುಖಾಂತರ ನಿನ್ನ ಶರೀರವನ್ನ ಶಿಲುಬೆಗೆ ಜಡಿದಾಗಿದೆ ಎಂದು, ಆ ಕ್ರಿಸ್ತನ ಮರಣದಲ್ಲಿ ನೀನು ಸತ್ತೋದೆ ಎಂದು ನೀನು ಪರಿಗಣಿಸಿ ಬದುಕು. ಇವತ್ತು ಬದುಕು. ಟುಡೇ ಯು ಲಿವ್, ಫರ್ಗೆಟ್ ಅಬೌಟ್ ಟುಮಾರೋ. ಯು ಕ್ಯಾನ್ ಮಾಸ್ಟರ್ ದ ಸಿನ್, ಯು ಕ್ಯಾನ್ ಮಾಸ್ಟರ್ ದ ಡಿಸೈರ್ಸ್ ಆಫ್ ದ ಫ್ಲೆಶ್. ಆದುದರಿಂದ ನಿನಗೆ ಇದನ್ನ ಜಯಿಸ್ಲಿಕ್ಕಾಗುತ್ತೆ. ಯಾವುದನ್ನು ಜಯಿಸ್ಲಿಕ್ಕಾಗುತ್ತೆ? ಶರೀರದ ಇಚ್ಛೆಗಳನ್ನು ಜಯಿಸ್ಲಿಕ್ಕಾಗುತ್ತೆ, ಪಾಪವನ್ನು ಜಯಿಸ್ಲಿಕ್ಕಾಗುತ್ತೆ, ಲೋಕವನ್ನು ಜಯಿಸ್ಲಿಕ್ಕಾಗುತ್ತೆ. ಆಗೋದಿಲ್ಲ ಅಂತ ಯಾಕೆ ಹೇಳ್ತಾ ಇದೆಯಾ ಅಂದರೆ, ಯು ನೆವರ್ ಟ್ರೈಡ್ ಇನ್ ಗಾಡ್ಲಿ ವೇ.
ದೈವಿಕವಾದ ರೀತಿಯಲ್ಲಿ ನೀನು ಟ್ರೈ ಮಾಡಿಲ್ಲ. ಯು ಟ್ರೈಡ್ ಇನ್ ಯೋರ್ ವೇ, ಯು ಟ್ರೈ ಟು ಸಪ್ರೆಸ್ ಇಟ್. ನೀನು ಅದನ್ನ ಅದುಮೋದು ಅಂತೀಯಲ್ಲ, ಅದನ್ನ ಕೂರಿಸ್ಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ಯಾ, ಅದರಿಂದ ಒದ್ದಾಟ ಆಗ್ತಾ ಇದೆ. ನೋ, ಲೆಟ್ ದ ಸ್ಪಿರಿಟ್ ಡೂ ಇಟ್ ಥ್ರೂ ಯು. ಲೆಟ್ ದ ಹೋಲಿ ಸ್ಪಿರಿಟ್ ಡೂ ಇಟ್ ಥ್ರೂ ಯು. ಪವಿತ್ರಾತ್ಮ ನಿನ್ನ ಮುಖಾಂತರ ಮಾಡಲಿ. ಡೂ ಸಮಥಿಂಗ್ ಫಾರ್ ದ್ಯಾಟ್. ಅದಕ್ಕಾಗಿ ಏನಾದರೂ ಮಾಡು. ಅದಕ್ಕೆ ನಾನು ಹೇಳಿದ್ದು, ಒಂದು, ಕನ್ಸಿಡರ್.